ಅವರು ಅಮಾಯಕರನ್ನು ವಂಚಿಸಿದ್ದಂತಹ ಜಾಗಕ್ಕೆ ನಮ್ಮನ್ನು ಕರೆದರು. ನಾವು ಮತ್ತು ಪೊಲೀಸರು ಅವರ ಬರುವಿಕೆಗಾಗಿ ಕಾಯ್ತಾ ಇದ್ವಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ ನಂತರ ಕೊನೆಗೂ ಅವ್ರು ಬಂದರು. ಮುಂದೇನಾಯಿತು ಅಂತ ನೀವೇ ನೋಡಿ. ಹರಪನಹಳ್ಳಿಯ ನಟೋರಿಯಸ್ ಗ್ಯಾಂಗ್ ಜೊತೆ ನಾವು ವ್ಯವಹಾರ ಮಾಡ್ತಿದ್ವಿ. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಅಲ್ಲಿಂದ ನಾವು ವಾಪಸ್ ಬರ್ತಿರ್ಲಿಲ್ಲ. ಅಷ್ಟು ದೊಡ್ಡ ನಟೋರಿಯಸ್ ಗ್ಯಾಂಗ್ ಅದು. ಇವರನ್ನ ಹಿಡಿಯೋಕೆ ಬಂದ ಆಂಧ್ರ ಪೊಲೀಸರನ್ನ ಒದ್ದು ಓಡಿಸಿದ್ದ ಗ್ಯಾಂಗ್ ಇದು. ಅಂತಹ ಗ್ಯಾಂಗ್ನ ಮಟ್ಟ ಹಾಕಲು ನಾವು ಹೋಗ್ತಾ ಇದ್ವಿ. ಅವರಿಗಾಗಿ ಕಾಯ್ತಾ ಇದ್ದ ನಾವು ಈ ಬಾರಿ ಅವರು ನಮಗೆ ಬರೋಕೆ ಹೇಳಿದ್ದು ಗುತ್ತಿ ರಸ್ತೆಯ ಮೈಲಾರ ದೇವಸ್ಥಾನಕ್ಕೆ. ಆ ಗೋಲ್ಡ್ ಗ್ಯಾಂಗ್ ನಮ್ಮನ್ನು ಹರಿಹರಕ್ಕೆ ಬನ್ನಿ ಅಂತ ಹೇಳ್ತಾರೆ. ನಾವು ಕೂಡ ಅವ್ರು ಹೇಳ್ದಂತೆ ಹರಿಹರಕ್ಕೆ ಬರ್ತೀವಿ. ಹರಿಹರದಿಂದ ಹರಪನಹಳ್ಳಿಗೆ ಬನ್ನಿ ಅಂತೇಳಿ ಮತ್ತೆ ಹೇಳ್ತಾರೆ. ಒಂದು ಜಾಗ ಅವ್ರು ಹೇಳಲ್ಲ, ಪದೇ ಪದೇ ಜಾಗಗಳನ್ನು ಬದಲಾಯಿಸ್ತಾ ಇರ್ತಾರೆ. ಅವ್ರು ಹೇಳ್ದಂತೆ ನಾವು ಕೂಡ ಈಗ ಹರಪನಹಳ್ಳಿಗೆ ಬಂದಿದ್ವಿ. ಹರಪನಹಳ್ಳಿಯಿಂದ ಮತ್ತೊಂದು ಜಾಗವನ್ನು ಹೇಳ್ತಾರೆ. ಗುತ್ಲೂರು ರಸ್ತೆಯಲ್ಲಿರುವಂತಹ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದರೆ, ನೋಡಿ ವೀಕ್ಷಕರೇ, ಆ ಮೈಲಾರಲಿಂಗೇಶ್ವರ ದೇವಸ್ಥಾನದ ಮುಂದೆ ನಾವು ಇದ್ದೀವಿ. ಇಲ್ಲಿಂದನೂ ಕೂಡ ಅರ್ಧ ಕಿಲೋಮೀಟ್ರ್ ಮುಂದೆ ಮತ್ತೊಂದು ಜಾಗ ಇದೆ. ಆ ಜಾಗಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆ ಜಾಗ ಕೂಡ ನಾವೀಗ ಹೋಗ್ತಾ ಇದ್ವಿ. ನೋಡೋಣ ಅಲ್ಲೇನಾಗುತ್ತೆ ಅಂತ. ಅವರ ಪ್ಲಾನ್ ಅದು ಹೇಗೆ ಚೇಂಜ್ ಆಯ್ತೋ ನಮ್ಮ ಪ್ಲಾನ್ ಕೂಡ ಚೇಂಜ್ ಮಾಡ್ಕೊಂಡ್ವಿ. ನಾವು ಅವರು ಹೇಳಿದ ಮೈಲಾರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ಸ್ವಲ್ಪ ಮುಂದೆ ಬನ್ನಿ ಅಂತ ಮತ್ತೆ ಫೋನ್ ಬಂತು. ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂತಹ ಮತ್ತೊಂದು ಪುಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆ ಜಾಗಕ್ಕೆ ನಾವು ಬಂದಿದ್ದೀವಿ. ಆ ಜಾಗದಲ್ಲಿ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ನಮ್ಮನ್ನು ಬರೋಬ್ಬರಿ ಅರ್ಧ ಗಂಟೆ ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಅವರು ಎಂತಹ ಜಾಗಗಳಿಗೆ ಚೂಸ್ ಮಾಡ್ತಾರೆ ಅಂದರೆ ನೋಡಿ, ಇಂತಹ ಬಯಲು ಪ್ರದೇಶವನ್ನು ಚೂಸ್ ಮಾಡ್ತಾರೆ. ಯಾಕಂದರೆ ಅಪ್ಪಿತಪ್ಪಿ ಯಾರಾದರೂ ಪೊಲೀಸರಾಗಿದ್ದರೆ ಅಥವಾ ಮೀಡಿಯಾದವರಾಗಿದ್ದರೆ ಯಾರೂ ಕೂಡ ಅವ್ರ ಕೈಗೆ ಸಿಗಬಾರ್ದು ಅನ್ನೋಂತಹ ಕಾರಣಕ್ಕೋಸ್ಕರ ಇಂತಹ ಬಯಲು ಪ್ರದೇಶಗಳನ್ನು ಚೂಸ್ ಮಾಡ್ತಾರೆ. ಈ ಜಾಗಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಯಾರೂ ಕೂಡ ಬಂದಿಲ್ಲ. ಇನ್ನೊಂದು 5 ರಿಂದ 10 ನಿಮಿಷ ಅವರು ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ನೋಡಿ, ಆ ಟೀಮ್ ಅಂದರೆ ಕಮ್ಮಿ ಬೆಲೆಗೆ ಬಂಗಾರವನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಂತಹ ಟೀಮು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದೆ ಬರ್ತಾರೆ. ಅವರು ಹೇಳಿದಂತೆಯೇ ಮತ್ತೆ ಸ್ವಲ್ಪ ಮುಂದಕ್ಕೆ ಹೋದ್ವಿ. ಅಲ್ಲಿ ಒಬ್ಬ ವಯಸ್ಸಾದ ಮುದುಕ ನಮಗಾಗಿ ಕಾಯ್ತಾ ಇದ್ದ. ಅಲ್ಲಿಯೂ ಸ್ವಲ್ಪ ಹೊತ್ತು ಕಾಯಿಸಿ ಆ ಬಳಿಕ ನಮ್ಮನ್ನ ಭೇಟಿಯಾದ. ನಮ್ಮ ಹಿಂದೆ ಯಾರು ಇಲ್ಲ ಅನ್ನೋದನ್ನ ಖಚಿತಪಡಿಸ್ಕೊಂಡ ಅವನು ನಮ್ಮನ್ನ ಭೇಟಿಯಾದ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಮ್ಮ ತಂಡ ಕಾಯ್ತಾ ಇತ್ತು. ಆ ಮುದುಕ ತನ್ನ ಪಂಚೆಯಿಂದ ಒಂದು ಗಂಟನ್ನ ತೆಗೆದು ಅದರಿಂದ ಒಂದು ನಾಣ್ಯವನ್ನ ಆಯ್ದುಕೊಳ್ಳಿ ಅಂದ. ಅವನು ಹೇಳಿದಂತೆಯೇ ಒಂದು ನಾಣ್ಯವನ್ನ ಆಯ್ದುಕೊಂಡು ಅದನ್ನ ಟೆಸ್ಟ್ ಮಾಡಿಸ್ಕೊಂಡು ವಾಪಸ್ 2 ಗಂಟೆ ಬಿಟ್ಟು ಬರ್ತೀವಿ ಅಂತ ಅವನಿಗೆ ಹೇಳಿ ಅವನ ನಂಬಿಕೆಯನ್ನ ಗಿಟ್ಟಿಸಿದ್ವಿ. 2 ಗಂಟೆಯ ಬಳಿಕ ಮತ್ತೆ ಆ ಗ್ಯಾಂಗ್ನಿಂದ ಫೋನ್ ಬರಲಾರಂಭಿಸಿತು. ಟೆಸ್ಟ್ ಮಾಡಿಸಿದ್ರ ಒರಿಜಿನಲ್ ಬಂಗಾರ ಅಲ್ವಾ ಅಂತ ಹೇಳಿ ಪ್ರಶ್ನೆಗಳು ಕೇಳತೊಡಗಿತ್ತು. ಹೌದು, ಅವನು ಮೊದಲು ಕೊಟ್ಟಿದ್ದು ಒರಿಜಿನಲ್. ತದನಂತರ 2ನೇ ಬಾರಿ ಆ ಗ್ಯಾಂಗ್ ಕೊಡೋದೆಲ್ಲ ಡೂಪ್ಲಿಕೇಟ್ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಈ ಬಾರಿ ಆ ಗ್ಯಾಂಗ್ ಅನ್ನ ಹಿಡಿಯಲೇಬೇಕು ಅಂತ ತೀರ್ಮಾನಿಸಿ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಆ ಗ್ಯಾಂಗ್ಗೆ ನಾವೇ ಫೋನ್ ಮಾಡಿದ್ವಿ. ಫೋನ್ ಮಾಡಿ ನಾವು ಕ್ಯಾಶ್ ರೆಡಿ ಇದೆ, ಬರ್ತಾ ಇದೀವಿ ಅಂತ ಹೇಳಿದ್ವಿ. ಅದಕ್ಕೆ ಆ ಗ್ಯಾಂಗ್ ಫುಲ್ ಖುಷಿ ಆಗ್ಬಿಟ್ಟಿದೆ. ಬನ್ನಿ ಮತ್ತೆ ಅದೇ ಜಾಗದಲ್ಲಿ ಕಾಯ್ತಾ ಇರ್ತೀವಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು. ನಾವು ಮತ್ತು ಪೊಲೀಸರು ಪ್ಲಾನ್ ಮಾಡಿಕೊಂಡು ಅವ್ರು ಹೇಳಿದ ಜಾಗಕ್ಕೆ ಹೋದ್ವಿ. ಈ ಬಾರಿ ತುಂಬಾ ಜನ ಆ ಜಾಗಕ್ಕೆ ಬರ್ತಾರೆ ಅನ್ನೋದು ಗೊತ್ತಿದ್ದ ನಾವು ಅಲ್ಲಲ್ಲಿ ಪೊಲೀಸರನ್ನ ನಿಲ್ಲಿಸಿ ಅವರು ಬಂದ ತಕ್ಷಣ ಅವರನ್ನ ಹಿಡಿಯುವುದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಹೋದ್ವಿ. ಹಣ ಬಂದೇ ಬಿಡ್ತು ಅನ್ನುವ ಖುಷಿಯಲ್ಲಿದ್ದ ಆ ಟೀಮು ಈ ಬಾರಿ ಆ ಮುದುಕನ ಜೊತೆ ಮತ್ತೊಬ್ಬ ಕಟ್ಟುಮಸ್ತಾದ ವ್ಯಕ್ತಿಯೊಬ್ಬನನ್ನ ಕರೆದುಕೊಂಡು ಬಂದಿದ್ದ. ನಮ್ಮ ಮುಂದೆ ಆ ಗ್ಯಾಂಗ್ ಬಂತು. ಒಂದು ಕ್ಷಣ ತಡ ಮಾಡದಂತೆ ಆ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡಿಬಿಟ್ವಿ. ಹೂವಿನ ಹಡಗಲೆಯ ಮೋಸ್ಟ್ ಡೇಂಜರಸ್ ಟೀಮ್ ಅದು. ಅದೆಷ್ಟೋ ಮಂದಿ ಅಮಾಯಕರನ್ನು ವಂಚಿಸಿ ಯಾಮಾರಿಸಿದಂತಹ ಗ್ಯಾಂಗು ನಮ್ಮ ಮುಂದೆ ಬಂದಿತ್ತು. ಇಂಥ ವ್ಯವಹಾರದಲ್ಲಿ ಮೊದಲನೇ ಬಾರಿ ಬರೋರೇ ಬೇರೆ, 2ನೇ ಬಾರಿ ಬರೋರೇ ಬೇರೆ. ಒಂದು ಡೇಂಜರಸ್ ಟೀಮು ನಮ್ಮ ಮುಂದೆ ಬಂದಿತ್ತು. ಮುಂದೇನಾಯಿತು ಅಂತ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.